ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಕವಿಲ್ಪುರಿ ಕ್ರಾಸ ಭಾಗ 5 ನೋಡಿದ್ವಿ. ಸೊ ಇಲ್ಲಿ ಕವಿಲ್ಪುರಿ ಕ್ರಾಸ ಭಾಗ 6 ನೋಡೋಣ. ಕತೆ ಅದೇ ಇಲ್ಲಿ ಮುಂದುವರಿಯುವುದು. ಕತೆ ಹಿಂದಿನ ಸಂಚಿಕೆಗಿಂತಲೂ ಈ ಕತೆ ತುಂಬಾ ಇಂಟ್ರೆಸ್ಟ್ ಆಗಿದೆ. ಸೊ ಕತೆನ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ರವಿ ಮತ್ತು ದಿನಕರ್ ಇಬ್ರು ಯೋಚಿಸುತ್ತಾ ಕುಳಿತಿರ್ತಾರೆ. ಹಾಗಾದ್ರೆ ನನ್ನ ಜೊತೆ ಬಂದದ್ದು ಯಾರು? ಮೊನ್ನೆ ನೋಡಿದ್ರೆ ಗೌರಿ, ಈಗ ನೋಡಿದ್ರೆ ನೀನು. ಅಯ್ಯೋ, ತಲೆ ಕೆಟ್ಟ ಹೋಗ್ತಿದೆ ಅಂದ ರವಿ. ಹೌದು, ಅದೇ ನಾನು ಯೋಚಿಸುತ್ತಿದ್ದೆ ಅಂದ ದಿನಕರ್. ಹೀಗೆ ಮಾತನಾಡುತ್ತಾ ಕುಳಿತಿರುವಾಗಲೇ ಪಕ್ಕದ ಮನೆಯಲ್ಲಿ ಚೆನ್ನಪ್ಪನವರು ಬರ್ತಾರೆ. ಹೋ, ಬನ್ನಿ ಚೆನ್ನಪ್ಪನವರೇ, ಕುಳಿತುಕೊಳ್ಳಿ ಅಂದ ದಿನಕರ್. ಏನ್ ಬೆಳಬೆಳಗ್ಗೆನೆ ಬಂದ್ರಿ ಈ ಕಡೆ ಅಂದ. ಹಾ, ಹಾಗೆ ಬಂದೆ, ಒಂದು ವಿಷಯ ಹೇಳೋಣ ಅಂತ ಅಂದ್ರು ಚೆನ್ನಪ್ಪನವರು. ಹೇಳಿ ಚೆನ್ನಪ್ಪನವರೇ ಅಂದ ದಿನಕರ್. ನಿನಗೆ ಗೊತ್ತಿಲ್ಲ, ನಮ್ಮ ಮನಿ ಮಹಡಿ ಮೇಲೆ ರೂಮ್ ಅಲ್ಲಿ ಇದ್ರೆ ಆ ಪಾಳು ಮನೆ ಸರಿಯಾಗಿ ಕಾಣಿಸುತ್ತೆ ಅಲ್ವಾ ಅಂದ್ರು ಚೆನ್ನಪ್ಪನವರು. ಹಾ ಹೌದು, ಅಲ್ಲಿಂದ ಕಾಣಿಸುತ್ತೆ, ನೋಡಿದ್ದೀನಿ ನಾನು ಅಂದ ದಿನಕರ್. ಯಾಕೆ, ಏನಾಯ್ತು ಅಂದ. ಏನಿಲ್ಲ, ನಿನ್ನೆ ರಾತ್ರಿ ಮಲಗಿದ್ದೆ, ಅಲ್ಲಿ ಯಾಕೋ ಮಧ್ಯರಾತ್ರಿ ಎಚ್ಚರ ಆಯ್ತು. ನೀರು ಕುಡಿದು ಬಂದು ಮಲಗೋಣ ಅಂತ ಎದ್ದು ನೀರು ಕುಡಿಯಲು ಬಂದು ಮಲಗುವಾಗ ಹಾಗೆ ಸುಮ್ಮನೆ ಕಿಟಕಿಯಿಂದ ಆಚೆ ನೋಡಿದೆ. ಆಗ ಒಂದು ವಿಚಿತ್ರ ನೋಡಿದೆ ಅಂದ. ಏನು ಅಂದ ದಿನಕರ್. ಅದೇ ರಾತ್ರಿ ಆ ಪಾಳು ಮನೆ ಕಡೆಯಿಂದ ಯಾರೋ ಇಬ್ರು ಟಾರ್ಚ್ ಹಿಡ್ಕೊಂಡು ಕೆಳಗೆ ರೋಡಿನ ಕಡೆ ಬಂದ್ರು. ಆಮೇಲೆ ನಿಮ್ಮ ಮನೆ ಕಡೆನೆ ಹೋದ್ರು ಅಂದ. ನನ್ಗೆ ಮೊದ್ಲೇ ಮೋಹಿನಿ ಭಯ ಆಯ್ತು, ಆದ್ರೆ ಟಾರ್ಚ್ ಹಿಡ್ಕೊಂಡು ಎಲ್ಲಿ ಮೋಹಿನಿ ಹೋಗುತ್ತೆ ಮಾರಾಯ ಅಂತ ನಕ್ರು. ಅದು ಹೌದು, ನೀವು ಹೇಳ್ತಾ ಇದ್ದೀರಾ, ಇಬ್ರು ಬೇರೆ ಅಂತ ಅಂದ. ಹೌದು ಹೌದು ಅಂದ್ರು ಚೆನ್ನಪ್ಪನವರು. ನಿಮ್ಗೆ ಯಾರಾದ್ರೂ ಕಂಡ್ರೆ ಅಂದ ದಿನಕರ್. ಇಲ್ಲ, ಆ ಕಕ್ಕತ್ತಲಲ್ಲಿ ಟಾರ್ಚ್ ಕಂಡಿದ್ದೇ ದೊಡ್ಡದು, ಇನ್ ಯಾರು ಕಾಣ್ತಾರೆ ಅಂದ್ರು ಚೆನ್ನಪ್ಪನವರು. ದಿನಕರ್ ರವಿ ಕಡೆ ನೋಡಿದ, ಆದ್ರೆ ರವಿ ಹೋಗಿದ್ದ ವಿಷಯ ಹೇಳಿಲ್ಲ. ಹೌದು ಚೆನ್ನಪ್ಪನವರೇ, ನಿಜವಾಗಿಯೂ ವಿಚಿತ್ರವೇ. ಯಾಕೆಂದ್ರೆ ಬೆಳಿಗ್ಗೆನೆ ಆ ಕಡೆ ಯಾರು ಹೋಗುವುದಿಲ್ಲ. ಅಂಥದ್ರಲ್ಲಿ ಆ ಕಡೆಯಿಂದ ಯಾರೋ ಇದ್ದಾರೆ ಅಂದ್ರೆ ಅದು ಖಂಡಿತ ಮೋಹಿನಿಯೇ ಅಂದ ದಿನಕರ್. ಹೌದು, ಇರಬಹುದು ಅಂತ ಹೇಳಿ ನಾನು ತೋಟಕ್ಕೆ ಹೋಗ್ಬೇಕು, ಬರ್ತೇನೆ, ವಿಷಯ ಹೇಳೋಣ ಅಂತ ಬಂದೆ ಅಷ್ಟೇ ಅಂತ ಹೇಳಿ ಚೆನ್ನಪ್ಪನವರು ತೋಟಕ್ಕೆ ಹೊರಡ್ತಾರೆ. ಅವ್ರು ಹೋದ ತಕ್ಷಣನೇ, ನೋಡಿದ್ಯಾ, ಸದ್ಯ ನಾವು ಬೆಳಿಗ್ಗೆ ಹೋಗಿದ್ದು ನೋಡಿಲ್ಲ. ಆ ಪುಣ್ಯಾತ್ಮ ನಮ್ಮ ಅಪ್ಪನಿಗೆ ವಿಷಯ ಹೇಳಿದ್ರೆ ಕಷ್ಟ ಆಯ್ತು ಅಂದ ದಿನಕರ್. ನೋಡು ಹೇಳಿಲ್ವಾ, ನೀನು ಜೊತೆಗೆ ನಮ್ಮ ಮನೆಗೆ ಬಂದ್ರೆ ರಾತ್ರಿ ಅಂತ ಅವರು ನೋಡಿದ್ದಾರೆ, 2 ಟಾರ್ಚ್ ಇದ್ದದ್ದು ಅಂದ ರವಿ. ಹೌದು, ನನಗೂ ಆಶ್ಚರ್ಯ, ಒಬ್ನೇ ಯಾರು ಬಂದದ್ದು ನೋಡಿದೆ ಅಂತ ಚೆನ್ನಪ್ಪನವರು ಹೇಳಿದ್ರೆ ನೀನು ಅಂತ ಹೇಳಿ ಅಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಇವರು ಹೇಳಿದ್ದು ಇಬ್ಬರನ್ನ ನೋಡಿದ್ದೀನಿ ಅಂತ. ಹಾಗಾದ್ರೆ ನಿನ್ನ ಜೊತೆ ಬಂದವರು ಯಾರು? ದೋಳೆ, ನೀನು ಬಂದಾಗಿನಿಂದ ಇದೇ ಆಗಿದೆ. ಮೋಹಿನಿ ಕಾಟ ಇಲ್ಲದೆ ತುಂಬಾ ದಿನ ಆಗಿತ್ತು, ಈಗ ನೋಡಿದ್ರೆ ಮತ್ತೆ ಶುರುವಾಗಿದೆ ಅಂತ ಅನಿಸ್ತಾ ಇದೆ ಅಂದ ದಿನಕರ್. ಸರಿ, ನನ್ಗೆ ಚೂರು ಕೆಲಸ ಇದೆ, ಹೋಗಿ ಬರ್ತೇನೆ, ನೀನು ಮನೆಯಲ್ಲೇ ಇರು. ಪಾಳು ಮನೆ ಅದು ಇದು ಅಂತ ಎಲ್ಲಿ ಹೋಗ್ಬೇಡ ಅಂತ ಹೇಳಿ ದಿನಕರ್ ಹೊರಟ. ದಿನಕರ್ನ ತಾಯಿ ತಿಂಡಿ ತಂದು ಕೊಟ್ರು. ತಿಂದು ಸ್ವಲ್ಪ ಹೊತ್ತು ಯೋಚಿಸುತ್ತಾ ರವಿ ಕುಳಿತಿದ್ದ. ಏನಿದೆ ಅಂತ ಅರ್ಥವೇ ಆಗ್ತಿಲ್ವಲ್ಲ ಅಂತ ಯೋಚಿಸ್ತಾ ಇದ್ದ. ಕುಳಿತು ಬೇಜಾರು ಆಗಿ ತೋಟ ಸುತ್ತಿ ಬರೋಣ ಅಂತ ಹೊರಟ. ಆಂಟಿ, ನಾನು ಹಾಗೆ ತೋಟ ನೋಡಿ ಬರುತ್ತೇನೆ, ಸುಮ್ಮನೆ ಕುಳಿತುಕೊಳ್ಳಲು ಬೇಜಾರು. ದಿನಕರ್ ಬಂದ್ರೆ ತೋಟಕ್ಕೆ ಹೋಗಿದ್ದೀನಿ, ಬರುತ್ತೇನೆ ಅಂತ ಹೇಳಿ ಅಂತ ನಡೆದ. ರವಿ, ಹುಷಾರು, ತೋಟ ಅಂತ ಹೇಳಿ ಬೇರೆ ಕಡೆ ಹೋಗಬೇಡಪ್ಪ ಅಂದ್ರು ದಿನಕರ್ನ ತಾಯಿ. ಆಯ್ತು ಆಂಟಿ, ಎಲ್ಲೂ ಹೋಗಲ್ಲ, ತೋಟಕ್ಕೆ ಹೋಗಿ ಹಾಗೆ ಬರುತ್ತೇನೆ ಅಂತ ಹೇಳಿ ಹೊರಟ. ಹಾಗೆ ಅಡಿಕೆ, ಕಾಫಿ, ಏಲಕ್ಕಿ ಎಲ್ಲ ನೋಡುತ್ತಾ ತೋಟ ಸುತ್ತುತ್ತಿದ್ದ. ಹಾಗೆ ಮುಂದೆ ಹೋದಾಗ ಒಬ್ಬರು ಹೆಂಗಸು ತೋಟದಲ್ಲಿ ಕೆಲಸ ಮಾಡುತ್ತಿರುವುದನ್ನು ದೂರಿನಲ್ಲಿ ನೋಡಿದ. ಹಾಗೆ ಅವಳು ಚರಣೆ ನೋಡಿದವನಿಗೆ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾ ಇರತ್ತೆ. ಹೇ ಗೌರಿ, ಹೌದು ಅವಳೇ ಅಂತ ಅವಳ ಕಡೆ ಹೆಜ್ಜೆ ಹಾಕಿದ. ಸ್ನೇಹಿತರೆ, ಕತೆ ಮುಂದೆ ಏನಾಯ್ತು, ಈ ಗೌರಿ ದೆವ್ವನ ಅಥವಾ ಮೋಹಿನಿನ ನೋಡೋಣ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.